4 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಯಾವುದು? ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಶ್ರೇಷ್ಠ. ನಾನೇ ಶ್ರೇಷ್ಠ ಅನ್ಕೊಳ್ಳೋದು ತಪ್ಪು. ನನ್ನ ಮನೆಯವರೆಲ್ಲ ಶ್ರೇಷ್ಠ ಅನ್ಕೊಳ್ಳೋದೇ ಮೊದಲನೇ ತಪ್ಪು. ಇನ್ನೊಬ್ರು ಕನಿಷ್ಠ ಅಂತ ಯೋಚನೆ ಮಾಡಬಾರದು. ಯಾರು ಬರುವರು ನಿನ್ನ ಹಿಂದೆ ಇತ್ತ ಬಾ ಎಂದು ಯಮ ಭಟರು ಎಳೆದೊಯ್ಯುವಾಗ, ಸತಿ ಸುತರು ಬರುವುದಿಲ್ಲ, ನಿನ್ನಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ಪ್ರೀತಿ ಎಷ್ಟೇ ಜನ ತೋರ್ಬೋದು, ಸತ್ತಾಗ ಜೊತೆಲಿ ಬರೋದಿಲ್ಲ. ಹಿಂಗೆ ಚುಂಚಗಳ್ಳಿ ಅಂತದೊಂದು ಗ್ರಾಮ, ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅಗರ್ಭ ಶ್ರೀಮಂತ. ಶ್ರೀಮಂತಿಕೆ ಇತ್ತು, ವಿದ್ಯೆ ಇರಲಿಲ್ಲ. ಶ್ರೀಮಂತಿಕೆಗಿಂತ ಜಾಸ್ತಿ ಅಹಂಕಾರ ಇತ್ತು. ನಾನೇ ಶ್ರೇಷ್ಠ ಅನ್ನೋ ಭಾವನೆ ಅವನಿಗೆ. ಯಾರಾದರೂ ಮನೆ ಕಟ್ತಾವ್ರ ಊರಲ್ಲಿ ಅಂದರೆ ಇವನು ಇನ್ನೊಂದು ಅಂತಸ್ತಿ ಮಾಡಿ ಮನೆ ಕಟ್ಟಬೇಕು ಅನ್ನುವ. ನಮ್ಮ ಇಡೀ ಗ್ರಾಮದಲ್ಲಿ ನನ್ನ ಮನೆಯೇ ಎತ್ತರಾಗಿರಬೇಕು ಅಂತ ಆಸೆ ಒಂದು. ಮದುವೆ ಸಮಯ, ಮದುವೆ ಮಾಡ್ಕೋಬೇಕಲ್ಲ. ಹೋಗಿ ಮದುವೆ ಮಾಡ್ಕೊಬಂದ. ರಾಮನಗರದಲ್ಲಿ ನೆಂಟಂದ, ಚಿಕ್ಕ ತಾಯಿ ಅಂತ ಅವಳ ಹೆಸರು. 5 ವರ್ಷ ಮಕ್ಕಳಾಲಿಲ್ಲ. ಆಮೇಲೆ ಮಕ್ಕಳಾಲಿಲ್ವಲ್ಲ ಅಂತ ಮಂಡ್ಯಕ್ಕೆ ಹೋಗಿ ಅಲ್ಲೊಂದು ಮದುವೆ ಮಾಡ್ಕೊಬಂದ. ಪುಟ್ಟ ತಾಯಿ ಅಂತ ಅವಳ ಹೆಸರು. ಅವಳಿಗೂ 5 ವರ್ಷ ಆದರೆ ಅವಳಿಗೂ ಮಕ್ಕಳಾಲಿಲ್ಲ. ಇನ್ನೊಂದು ನೋಡಿ, ಇವರೊಬ್ರು ಕಥೆಯ ಸಣ್ಣ ತಾಯಿ ಆದ್ನೆ ಅಂತ ಕೇಳ್ತಾವ್ರು ಇವರು. ಮದುವೆ ಮಕ್ಕಳಾಲಿಲ್ಲ ಅಂತ ಮದುವೆ ಆಯ್ತಲಿ ಇರೋಕ್ಕಾದದ. ಅಲ್ಲೂ ಅಹಂಕಾರ ಅವಂದು. ಮಕ್ಕಳಿಲ್ವಲ್ಲೋ ಯಜಮಾನ ನಿನಗೆ ಅಂದರೆ, ಬೇಡ ಬಿಡಯ್ಯ, ಏನು ಮಕ್ಕಳವರೆಲ್ಲ ಏನು ಹೊಡ್ತುಂಬ ಉಣ್ತಿದ್ದಾರ ಜಗತ್ತಲ್ಲಿ ಊಟ? ಪಿಸಾಕ್, ಯಾವ ಮಕ್ಕಳು ಬೇಕಾಗಿಲ್ಲ, ದುಡ್ಡಿಲ್ವ ನನ್ನ ಹತ್ರ, ನಾಳೆ ದಿನ ಯಾವನಾರು ಎಳ್ದಾಕ್ಬಿಟ್ಟು ದುಡ್ಡು ಮಡಿಕೊಂಡು ಹೋಯ್ತಂಬಿಡ ಅಂತ ಅಹಂಕಾರ. ಎಲ್ಲಿ ಕೂತ್ಕೊಂಡ್ರು ಇನ್ನೇನು ಸುದ್ದಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಲಿ, ಮದುವೆಗೆ ಹೋಗ್ಲಿ, ಶ್ರಾದ್ದ ಕಾರ್ಯಕ್ರಮಕ್ಕೆ ಹೋಗ್ಲಿ, ನನ್ನ ಹೆಂಡ್ತಿರೇ ಶ್ರೇಷ್ಠ ಅಂತ ಇವನು. ಆ ತಾಯ್ದಿರು ಎಲ್ಲಾರ ಹೋಗ್ಲಿ, ನಮ್ಗೆ ಅಣ್ಣೇ ಶ್ರೇಷ್ಠ ಅಂತವ್ರು ಅಂಥವನು. ಹೆಂಡ್ತಿ ಬಿಟ್ಕೊಡೋನಲ್ಲ. ಈಗ ಒಂದು ದಿವಸ ಯಜಮಾನ ಮನೆ ಮುಂದೆ ಚೇರ್ ಹಾಕೊಂಡು ಪೇಪರ್ ಓದ್ತಾ ಕುಂತವನೇ. ಬೀದಿಲೊಬ್ಬ ದಾಸಪ್ಪ ಒಯ್ತಿದ್ದ. ಜಾಗಟೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕೊಂಡು ಹೋಗ್ತಾವನೆ ದಾಸಪ್ಪ. ಹೋಗು ದಾಸಪ್ಪ ಒಂದು ಪದ ಹೇಳ್ಕೊಯ್ತಿದ್ದ. ಏನಂತ? ನಂಬಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬಬ್ಯಾಡಿರೋ ನಂಬಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬಬ್ಯಾಡಿರೋ. ಎಂಡಿರೇಳುವ ಮಾತುಗಳು ಎಂದೆಂದು ನಿಜವಲ್ಲ. ಎಂಡಿರೇಳುವ ಮಾತುಗಳು ಎಂದೆಂದು ನಿಜವಲ್ಲ. ನಂಬಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬಬ್ಯಾಡಿರೋ. ಬಾಯಲ್ಲಿ ಮಾತು ಸವಿ ಬೆಲ್ಲ, ಬಾಯಲ್ಲಿ ಮಾತು ಸವಿ ಬೆಲ್ಲ, ಸತ್ತಾಗ ನಿನ್ನ ಜೊತೆ ಬರೋದಿಲ್ಲ. ನಂಬಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬಬ್ಯಾಡಿರೋ. ಏನಂತ ಹೇಳ್ಕೊಯ್ತಾವನೆ? ಬಾಯಿ ಮಾತು ಸವಿ ಬೆಲ್ಲ, ಸತ್ತಾಗ ಜೊತೆಲಿ ಬರೋದಿಲ್ಲ, ಎಡ್ತಿರ್ ಮಾತ್ರ ನಂಬೇಡಿ ಅನ್ಕ ಒಯ್ತಾವನ್ ಇವನು ಬೇರೆ 2 ಮದುವೆ ಆಗವನೆ, ಚೇರ್ ಮೇಲೆ ಕೂತಿರು. ಇವನಿಗನ್ನಿಸ್ತು, ಈ ಕಳ್ಳನ ಮಗನ ನೋಡ್ಬಿಟ್ಟೆ ಪದ ಹೇಳ್ತಾ ಇದ್ದಾನೆ. ಹೆಂಗೆ ಇವನು ಧಮಾಧಮ್ಮನ್ ಕೆಳಗಿಳ್ದ, ಮೆಟ್ಲ ಕೆಳಗಿಳ್ದು ಬಂದ್ಲೇ ದಾಸಪ್ಪ ಬಾಯ್ಲಿ ಅಂದ. ಅವನಾಲೆ 3 ಮನೆ ಬಿಟ್ಟು ಮುಂದಕ್ಕೆ ಹೋಗಿದ್ದ. ಸ್ವಾಮಿ, ನಾನು ಈ ಜಾಗಟೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕೊಂಡು ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಬರುವುದಿಲ್ಲ ಅಂದ. ಹಿಂದಕ್ಕೆ ಬರುವುದಿಲ್ವಾ? ಒಳಕೆ ಸೌದೆ ಹೆಂಗೋಗುತ್ತೆ, ಎಳಕೆತ್ತನು ಅಂದ. ಈಗ ಅಂದ, ತಡಿಯಪ್ಪ ದುಡ್ಡು ಮಡ್ಗವನೆ, ಹೊಡೆದ್ಬಿಟ್ನೆ ಅಂತ ಓಡ್ ಬಂದ್ಬಿಟ್ಟ ಅವನು. ಏನಪ್ಪ ಅಂದ. ಅದೇನಿಲ್ಲ, ನಮ್ಮ ಮನೆ ಮುಂಚೆ ಹೇಳಕ್ಕೋದಲ್ಲ ಅಂದ. ನಾನು ಹೇಳಕ್ಕೋದೆ, ಬೊಗಳದಲ್ಲ, ಈಗ ಬೊಗಳದಲ್ಲ. ನನ್ನ ಬೋಳುಕೆ ನಾಯೇನಪ್ಪ, ನಾನು ದಾಸಪ್ಪ ಅಂದ. ಅದೇನು ಹೇಳಕ್ ಹೋದಲ್ಲ, ಈಗ ಪದ ಹೇಳ್ದೆ. ಪದವ ಇನ್ನೊಂದ್ಸತಿ ಹೇಳು ನೋಡಮ್ಮ ಅಂದ. ಪದ ಕೇಳಕ್ ಹೋಗ್ದ. ಕೇಳು, ನಂಬಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬಬ್ಯಾಡಿರೋ. ಬಾಯಲ್ಲಿ ಸವಿ ಮಾತಿನ ಬೆಲ್ಲ, ಸತ್ತಾಗ ಜೊತೆಗೆ ಬರುವುದಿಲ್ಲ. ಬಾಯಲ್ಲಿ ಸವಿ ಮಾತಿನ ಬೆಲ್ಲ, ಸತ್ತಾಗ ಜೊತೆಗೆ ಬರುವುದಿಲ್ಲ. ಹೆಂಡೀರ ಮಾತ ನಂಬಲೇ ಬ್ಯಾಡಿರೋ, ನಂಬಬ್ಯಾಡಿರೇ. ಮುಚ್ಚು ಬಾಯ. ಈ ಪದದ ಅರ್ಥ ಹೇಳ. ಎಮ್ಮೆ ಉಚ್ಚಿ ಹೋದಂಗೆ ಕೇಳ್ಕೊಂಡ್ರ ಅರ್ಥ ಹೇಳು. ಏನಿಲ್ಲ ಕಣಪ್ಪ, ಬದುಕಿರೋ ತನಕ ನೀನೇ ಚಂದ್ರ, ನೀನೇ ಇಂದ್ರ, ನೀನೇ ಸೂರ, ನೀನೇ ಧೀರ ಅನ್ನು ಹೇಳ್ತಿರು, ಸತ್ತಾಗ ಜೊತೆಲಿ ಬರುವುದಿಲ್ಲ ಕಣಪ್ಪ ಅಂದ. ಹಂಗಂತ ಯಾರು ಹೇಳ್ತಿದಾರ ನಮ್ಮೂರಲ್ಲಿ? ನಿನ್ನ ಕೂಗಿ ಬಾಯ್ಲಿ ದಾಸಪ್ಪ, ನಮ್ಗೆ ಅನ್ಸತ್ತೋದಾಗ ನಾವು ಜೊತೆಲಿ ಹೋಗುವುದಿಲ್ಲ, ನೀನು ಊರು ತುಂಬ ಹೇಳು ಅಂತ ಹೇಳಿದಾರ ಅಂದ. ಇಲ್ಲ, ಮತ್ತೆ ಯಾಕೆ ಹೇಳ್ದೆ ಅಂದ. ಒಳ್ಳೆಗೆ ಆಚಾರ ಬತ್ತಲ್ಲಪ್ಪ.
ಇವನು ಮನಕನಾಗ ಕುಂತುದ್ ನೋಡಿದ್ರೆ ಈ ಪದ ಹೇಳ್ತಿರ್ಲಿಲ್ಲ ಕಣಪ್ಪ. ನಾನು ಬೇರೆ ಇದು ಪ್ರಪಂಚ ಹೆಂಗೆ ಪ್ರಪಂಚದ ಸುದ್ದಿಯ ಹೇಳ್ಕೋಬೇಡ, ಚುಂಚುಗಳಿ ಸುದ್ದಿ ಮಾತಾಡ ಮೊದಲು ನೀವು. ಪ್ರಪಂಚದ ಸುದ್ದಿ ನಿನಗೂ ಬೇಡ ನನಗೂ ಬೇಡ. ಯಾರು ಹೇಳ್ತೀರಾರು ನಾವು ಗಂಡ ಸತ್ತೋದಾಗ ಜೊತೆಲಿ ಹೋಗುದಿಲ್ಲ ನೀನು ಹೇಳು ಅಂತ ಹೇಳಿದಾರ. ದಾಸಪ್ಪ ಅಂದ, ಆಯ್ತು ಬಿಡಪ್ಪ ನನ್ನ ಮಾತು ತಪ್ಪು ಅನ್ಕಮ್ಮ. ಯಾರಪ್ಪ ಸತ್ತೋದಾಗ ಗಂಡ ಸತ್ತೋದ ಅಂತ ಹೇಳ್ತಿ ಸತ್ತೋದಾಳ? ಸತ್ತೋಯ್ತಾರೆ, ಸಾಯ್ತಾರೆ ಕಲ. ಯಾರು? ಬ್ಯಾರೆ ಯಾರು ಅಲ್ಲ, ನಾನು ಇಬ್ರು ಹೇಳ್ತಿರು ಸತ್ತೋಯ್ತಾರೆ. ಕೆಲಸ ನೋಡಪ್ಪ ಹೋಗಿ. ಏನು ಅನ್ಕೊಂಡಿದ್ದಿಲ್ಲ, ನಿನ್ನ ಹೆಡ್ತ ಮಕ್ಳು ಸರಿ ಇಲ್ಲ ಅನ್ನೋ ನನ್ನ ಹೆಡ್ತಿರು ಹಂಗೆ ಅನ್ಕಂಡ. ನಾನು ಹಿರಿಯೋಳು ಪುಡ್ತಾಯಿ ಏನಂತ ಹೇಳೋಳು ಗೊತ್ತಲ್ಲ? ಪುಡ್ತಾಯಿ ರಾಮನಗರದವಳು. ಯಜಮಾನ ನೀ ಸತ್ತೋಗ್ಬಿಟ್ರೆ, ನಿನ್ನ ಗುಂಡಿಗೆ ಮನ್ಸ್ಬಿಟ್ರೆ ಜೀವ ಸಹಿತ ಬಂದು ಮಗ್ಳಲ್ಲಿ ಮನೆ ಕಬಿಡ್ತೀನಿ ಇಂದವಳಕಲ್ಲ. ಏನಪ್ಪ? ಕಿರಿಯೋಳೆ ಅಂದವಳು ಗೊತ್ತಲ್ಲ, ಚಿಕ್ತಾಯಿ. ನಿನ್ನ ಬೆಂಕಿಗೆ ಹಾಕ್ಬಿಟ್ರೆ ಬಂದು ಮ್ಯಾಲೆ ನೆಗೆದು ಬಿಡ್ತೀನಿ ಇಂದವಳಕಲ್ಲ. ಅವನಂದ, ಅಪ್ಪ ಅವರು ಎಲ್ಲೋ ಮಂಡ್ಗಿಂಡಿ ಕರ್ಕೋಲಿ ಒಂದೆಳೆ ಚೈನ್ಗಿನ್ ಮಾಡಿಸ್ಕೊಡ್ಲಿ ಅಂತ ಹಂಗೆ ಅಂದವ್ರೆ. ಅವ್ರ ಮಾತು ಕಟ್ಕ ನಾನೊಂದಕ್ಕೆ ಜಗಳಕ್ಕೆ ಬಂದಿದ್ಯಲ್ಲ ಸರಿಯಾ ಅಂದ. ನಾನು ಹೇಳ್ತಿರೋ ಮಾತು ಸತ್ಯ, ನೀನು ಹೇಳ್ತಿರೋ ಪದ ಸುಳ್ಳು ಅಂದ. ಇಲ್ಲ 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 ಅಪ್ಪ, ನೀ ತಪ್ಪು ತಿಳ್ಕೊಂಡಿದ್ದೀ ಕಣೋ ಯಜಮಾನ. ನಾನು ಹೇಳ್ತಿರೋ ಪದವೇ ಸತ್ಯ, ನೀನು ಹೆಣ್ತಿರು ಹೇಳಿರೋ ಮಾತು ಮಾತ್ರ ಸುಳ್ಳು. ಇಲ್ಲ ಕಲ, ನಾನು ಹೇಳ್ತಿರೋ ಮಾತೇ ಸತ್ಯ. ಅದಕ್ಕೆ ಆ ದಾಸಪ್ಪ ಅಂದ, ಈಗ ಒಂದು ಕೆಲಸ ಮಾಡ್ಮಕ್ಕಣಪ್ಪ, ನನಗೂ ನಿನಗಿಬ್ರಿಗೂ ಜಗಳ ಬೇಡ. 10 ನಿಮಿಷ ನಾನು ಹೇಳ್ದಂಗೆ ಕೇಳಿಯಾ? ನೋಡಮ್ಮ, ನನ್ನ ಪದ ಸುಳ್ಳೋ ನಿನ್ನ ಹೇಳ್ತಿರೋ ಮಾತು ಸುಳ್ಳೋ ಗೊತ್ತಾಯ್ತದೆ, ಅದೇನೇ ಹೇಳ ಅಂದ. ಈಗ ಒಂದು ಕೆಲಸ ಮಾಡು, ಎಲ್ಲವ್ರು ನಿಮ್ಮ ಹೆಂಗಸರು ಒಳಗವ್ರೆ, ಮೆಟ್ಲು ಹೆಂಗೂ ಎತ್ತಿತ್ರ ಕಡಿಸಿದ್ದಿ 10 ಮೆಟ್ಲ, 1 2 3 4 5 6 ಮೆಟ್ಲು ಹತ್ಬಿಟ್ಟು ಜರ್ರನ್ ಜಾರ್ಬಿಟ್ಟು ದಬ್ಬ ಬಿದ್ದೋಬೇಕು. ಹೆಂಗ್ ಬಿದ್ದೋಬೇಕು ಗೊತ್ತಾ? ಸತ್ತೆಣ ಬಿದ್ದಂಗೆ ಬಿದ್ದೋಬೇಕು ನೀನು. ನಾ ಬಂದು ಮ್ಯಾಕ್ ಕೇಳುನು ಗಂಟು ಹೇಳ್ಬೇಡ, ನನ್ನ ಪದ ಸುಳ್ಳೋ ನಿನ್ನ ಹೇಳ್ತಿರ ಮಾತು ಸುಳ್ಳೋ ನಾ ತೋರಿಸ್ತೀನಿ ಅಂದ. ಆಯ್ತು, ಓಲ್ ಆಗ್ಬೋದು, ಆಗೋದು ನೋಡೋ. ನಿನ್ನ ಪದ ಸತ್ಯ ಆದರೆ ಬಚಾವು ನೀನು, ನಾನು ಹೇಳ್ತಿರ ಮಾತೇನಾದ್ರು ಸತ್ಯ ಆಗೋದ್ರೆ ಮದ್ದೂರು ತಾಲೂಕಲ್ಲಿ ಎಲ್ಲೂ ಭಿಕ್ಷೆ ಎತ್ತುಕಿಲ್ಲ, ಹಂಗೆ ಹೊಡೆದು ಓಡಿಸ್ಬಿಡ್ತೀನಿ ಅಂದ. ಆಯ್ತು ಹೋಗಪ್ಪ, ಹಣೆ ಬರ ಜಾಗಟೆ ಬೋನಾಸಿ ಸಂಕಾದೆ ಪ್ರಪಂಚ ಆಗ್ಲಾಗದೆಲ್ಲ ಬದಿಕತ್ತೀನಿ ನಾನು. ಆಯ್ತು, ನಾನು ಹೇಳ್ದಂಗೆ ಮಾಡು ಅಂದ್ಬಿಟ್ಟು ತಗೋದ. ಇವನು ಯೋಚನೆ ಮಾಡ್ಕೊಂಡು 1 2 3 4 5 6 ಮೆಟ್ಲು ಹತ್ತ ಕಣಯ್ಯ, ಚರ್ರಂಜ ಆಗ್ಬಿಟ್ಟು ದಬ್ಬ ಬಿದ್ದೋದ. ಈ ಇಬ್ರು ಹೇಳ್ತಿರು ಒಳಗೆ ಸೇರ್ಕೊಂಡ್ಬಿಟ್ಟವ್ರೆ. ಯಜಮಾನಂಗೆ ಶುಗರು, ಹಿರಿ ಹೇಳ್ತಿ ಚಪಾತಿ ಚೂಡ್ತಾವಳೆ, 2 ಚಟ್ನಿ ಆಡಿಸ್ತಾವಳೆ. ಯಾವಾಗ ದಬ್ಬನ ಬಿದ್ದ, ಈ ಪುಡ್ತಾಯಿ ಅಂದ್ಲು, ಲೇ ಚಿಕ್ತಾಯಿ ಏನಕ್ಕ ಅದೇನೋ ಆಚೆ ಅಗಣ ಬಿದ್ದಂಗೆ ಸದ್ದಾಯ್ತು ನೋಡು ಅಂದ್ಲು. ಓಡ್ ಬಂದು ನೋಡ್ತಾಳೆ, ಗೌಡ್ರು ಅಂಗ್ಲ ಆಚೆ ಬಿದ್ದೋಗ್ಬಿಟ್ಟವ್ರು. ಏನವ ಅಮ್ಮ ಕೊಕ್ರೆ ಬೇಳೂರು ಕೇಳೋಂಗೆ ಬಾಯ್ ಬಡ್ಕೊಬಿಟ್ಲು, ಲಬ 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 ಲಬ. ಏನು ಊರು ಐಕ್ಲೆಲ್ಲ ಸೇರ್ಕೊಬಿಟ್ಟ ಕಣಯ್ಯ. ಎಂಥ ಸಾವು ಬಂದ್ಬಿಡ್ತು ಅವ್ನ ಮನಕನಾಗ. ಅವನಿಗೆ ಈಗಿದ್ನಲ್ಲಪ್ಪ, ಇತ್ತಿಂದ ಹೋದಾಗಿದ್ನಲ್ಲೋ, ಒತ್ಕ ಬಂದ್ರು ದಿವಾನ್ ಕಾಟಿ ಈಚೆಗೆ ಮಡಗಿದ್ರು, ಎಳ್ಕ ಬಂದು ಗೌಡನ ಮನಸ್ಸರು, ಕೈ ಕಾಲು ಮುರಿದ್ರು, ಬಾಯಿಕಿ ತುಂಬಿದ್ರು, ಬಟ್ಟೆ ಸುತ್ತಿದ್ರು, ರಗ್ಗ ಒಸೂರು 4 ದಾಸೋಳು ಮಡಗಿದ್ರು. ಅದರ ಪುರ್ಸತ್ತಾಗಿದ್ದವ್ರು ಓದೋದೆ ಬೋಲ್ಡ ಒಳಸ್ಕೊಬಂದು ರುದ್ರಾಕ್ಷಿಪುರ ಗೇಟಿಂದು ಕಟ್ಕೊಂಡು ಬಂದ್ರು. ಹೊಂಟೋಯ್ತು ನಮ್ಮೂರು ಮಾಣಿಕ್ಯ ಅಂತ. ಬದುಕಿದಾಗ ಈ ನನ್ನ ಮಗ ಸತ್ರ ಸಾಕು ಅಂತ ಕಾಯ್ಕ ಕೂತಿದ್ರು ಎಲ್ರೂ. ಸತ್ರ ಸಾಕನೇ ಈಗ ಅದೊಂದು ಕಲ್ತ್ಬಿಟ್ಟವ್ರು, ಲೈಟ್ ಕಂಬು ಕಟ್ಬಿಡ್ತಾರೆ ತಗೊಂಡೋಗಿ. ಒಂದು ಫೋಟೋ ಇಟ್ಕೊತೀವಿ ನಾವು. ಯಾಕೆ ಫೋಟೋ ಇಟ್ಕೊತೀವಿ? ನಮ್ಮ ತಂದೆ ದೇವ್ರ ಸಮಾನ, ತಾಯಿ ದೇವ್ರ ಸಮಾನ, ಅವ್ರು ಪೂಜೆ ಮಾಡಬೇಕು, ಬೆಳಿಗ್ಗೆ ಮುಖ ನೋಡಬೇಕು ಅಂತ. ಈಗ ಸತ್ರ ಸಾಕು ಲೈಟ್ ಕಂಬು ಕಟ್ಬಿಡೋದು. ಈಗ ಒಂದು ಫೋಟೋ ಮನೆ ಮಡಿಕೊಂಡ್ರೆ ಬೆಳಿಗ್ಗೆ ಎದ್ದು ಗನ್ಕಡ್ಡಿ ಹಚ್ತಾರೆ, ಪೂಜೆ ಮಾಡ್ತಾರೆ. ಈ ಲೈಟ್ ಕಂಬದಲ್ಲಿ ಯಾರಪ್ಪ ಪೂಜೆ ಮಾಡೋರು? ಅವರು ಮಳೆಗೆ ನೆಂದು ಗಾಳಿ ಪಡೆದು ಕಾರಾಡಿ ಕೆಳಗೆ ಕರ್ಕೊಬಂದು ಬಿದ್ದು ನಾಯಿ ಬಂದು ಮಕ್ಕ ಹುಚ್ಚೊಯ್ಗಂಟು ಸಮಾಧಾನ ಇಲ್ಲ. ಹಂಗೆ ಮಡ್ಗವ್ರು ಎಲ್ಲರೂ ಬೋಲ್ಡ. ಕಳೆದ್ಬಿಟ್ರೆ ಯಾರು ಆಯ್ತದೆ, ಮರಿದಿ ಉಳ್ಕತ್ತದ ಅವಕ್ಕೆ. ಏನು ಕಟ್ಕ ಬಂದ್ಬಿಟ್ರು, ಏನು ಇಬ್ಬರು ಹೇಳ್ತಿರು ಬಡ್ಕತ್ತಾವ ಲಬ ಲಬ ಲಬಲೆ. ಏನು ಆ ಬಡ್ಕೋ ಚಂದ ನೋಡಬೇಕು ಕಣಯ್ಯ. ಅಯ್ಯೋ ಯಜಮಾನ, ಒಬ್ಬಿಟ್ಟು ತಿನ್ನಬೇಕು ಅಂತಿದ್ದೆ, 15 ಮಾಡಿ ಮಡಗಿದ್ದೆ, 14 ತಿಂದಲ್ಲೋ ಅನ್ನೋದು. ಬದುಕಿದಾಗ ಒಂದು ಒಬ್ಬಿಟ್ಟು ಹಾಕು ಅಂದರೆ ಶುಗರ್ ಹೆಚ್ಚಾಗತ್ತೆ, ಅದ್ವಾಗ ತಿನ್ನು ಅನ್ನೋದು. ಏನು ಇಲ್ದೇವ್ರದಲ್ಲಿ ಹೇಳಕ್ಕೆ ಬಡ್ಕತ್ತವ್ರೆ. ಅವನ್ಯಾರೋ ಬಂದ್ಬಿಟ್ಟಕನ ಇಷ್ಟಪ್ಪ ಅವನಾರ ತಗೊಂಡು 20 ಅವನು ಹುಟ್ಟು ಜಿಪ್ಪುಣ್ಣ ನನ್ನ ಮಗ ಊರಿಗೆಯ ಇಷ್ಟಪ್ಪ ಅವನಾರ ತಗೊಬಂದವನೇ. ಎಲ್ಲ ಅನ್ಕೊಂಡ್ರು ಊರಿಗೆ ಜಿಪ್ಪಣ ಈ ನನ್ನ ಮಗ ಇಷ್ಟಪ್ಪ ಅವನಾರ ತಂದವನೆಲ್ಲ. ಯಾಕೆ ಅಂದರೆ ಇವನ್ ತಾವು 20 ಲಕ್ಷ ಸಾಲ ಇಸ್ಕೊಂಡಿದ್ದ ಅವನು. ತಂದು ಹಾಕ್ಬಿಟ್ಟು ಹೊಂಟೋದೇನಪ್ಪ, ಅಯ್ಯೋ 20 ಲಕ್ಷ ಕೊಟ್ಟು ನಮ್ಮ ಮನೆ ಬೆಳಕು ಮಾಡಿಬಿಟ್ಟು ಓದೋರ ಬಂದು ಹೊಸ್ಲು ಬಡ್ಡಿಯೆಲ್ಲ ಇಸ್ಕೊಂಬಂದಲ್ಲಪ್ಪ ಅಂತ ಅವನು. ಮನಗಿದ್ ಗೌಡ ಅನ್ಕೊತಾನೆ, ಕಳ್ಳನ ಮಗನ ಯಾವಾಗಲ ಕೊಟ್ಟೆ ನೀನು, ಸತ್ತೇಟಿಗೆ ಕೊಟ್ಬಿಟ್ಟೆ ಅಂತ ಅವನಲ್ಲಪ್ಪ. ಇವನ್ ಬೇರೆ ಬಡ್ಕತ್ತವ್ರೆ, ಕೆಚ್ಕತ್ತವ್ರೆ. ಕೊನೆಗೆ ದಾಸಪ್ಪ ಬಂದ. ಇದೇನ್ರಪ್ಪ ಇದ್ಯಾಕ್ರೋ ಗೊತ್ತಿಲ್ವೇನೋ ನಿನಗೆ? ಅಯ್ಯೋ ಮೆಟ್ಲ ಮೆಂಬಿ ಸತ್ತೋಗ್ಬಿಟ್ನಲ್ಲಪ್ಪ ಊರ ಯಜಮಾನ. ಅಯ್ಯಯ್ಯೋ ಪುಣ್ಯಾತ್ಮ ಹೋಗ್ಬಿಟ್ನಪ್ಪ. ಧರ್ಮಾತ್ಮ ದಾನ್ಸೂರ್ ಕರ್ಣ ಭಿಕ್ಷಕರು ಕಂಡ್ರೆ ಕೂಗಿ ಕಾಸು ಕೊಡ್ತಿದ್ನಲ್ಲಪ್ಪ ಅಂತ.
ಇವನು ಅನ್ಕಂಡ ₹1 ಕೊಡ್ಲ ನನ್ನ ಮಗ, ನನ್ನ ಇವನು ಹೊಗಳ್ತಾ ಕೂತವನೆಲ್ಲ. ಸತ್ಮೇಲೆ ಹಿಂಗೆ ಅಲ್ವಾ ಜಗತ್ತು ಅಂತ. ಕೊಡ್ರಪ್ಪ ಜಾಗ ಕೊಡ್ರು. ಬಂದ ಏನು ಆಚಾರ್ಯ ಕೂತ್ಕೊಂಡು ಇಬ್ರು ಹೇಳ್ತಿರು, ರಾಗ ಆಡ್ತಾವ್ರೆ. ಹೊಂಟೋದಲ್ಲ ನನ್ನ ಯಜಮಾನ, ಹೊಂಟೋದಲ್ಲ ನನ್ನ ರಾಜ್ಕುಮಾರ, ನಿನ್ನ ಬಿಟ್ಟು ಹೆಂಗೆ ಬದುಕನೋ ಅಂತ ಶುರು ಆಗ್ಬಿಟ್ಟವ್ರು ಅವರು. ಇವನು ನೋಡ್ಬಿಟ್ಟವಾ, ಅಳ್ಬೇಡಿ 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 ಸುಮ್ಮಿರವ ಅಂದ. ಇವನು ಸುಮ್ಮನಿರು ಅನ್ನಲ್ಲ, ಅಮ್ಮಂಗೆ ಕಾಪತ್ಬಿಡ್ತೀವಿ ಬಿಡ್ತೆ ಅಮ್ಮನಿಗೆ. ಅವಳಂದ್ಲು, ನಮ್ಮ ಮಟ್ಟಿಯವ್ನು ಸತ್ತೋಗಿ ನಾವು ಬಡ್ಕತೀವಿ, ನಿಂಗೇನೋ ಬಂದ್ರು ಮಲ್ಲಾಗ್ರೋ ಅಂದ್ಲು. ಅವ್ವ ನೀ ಬಡ್ಕೊಬಿಟ್ರೆ ಸತ್ತೋಗಿರೋ ಯಜಮಾನ್ರು ಬದುಕಾರ ಅಂದ. ನಾವು ಬಡ್ಕೋದ ನಿಲ್ಸ್ಬಿಟ್ರೆ, ಅಳುದ ನಿಲ್ಸ್ಬಿಟ್ರೆ ನೀನು ತಂದ್ಕೊಟ್ಟಿ ಏನೋ ಅಂದ್ಲು. ತಂದ್ಕೊಡ್ತೀನಿ ಸುಮ್ನಿರು ಅಂದ. ತಂದು ಕೊಡ್ತೀನಿ ಅಳ್ಬೇಡಿ ಅಂದ. ಹಂಗಂದ ತಕ್ಷಣವೇ ನಿಲ್ಸ್ಬಿಟ್ರು. ಅಲ್ಲ ಸತ್ತೋದನ್ ತಂದ್ಕೊಟ್ಟಿಯಾ? ಯಜಮಾನ್ರ ಬದುಕ್ಸಿಯಾ? ಬದುಕಿಸ್ತೀನಿ ಅಳ್ಬೇಡಿ ನೀವು. ಅದ ಹೆಂಗ್ ಬದುಕ್ಸು? ಏನು ಊರ್ ಜನಕ್ಕೆಲ್ಲ ಗೊತ್ತಾಗೋ ಸುದ್ದಿ, ಅದನ್ನ ಬದುಕಿಸ್ತೀನಿ ಅಂತಿದ್ದಲ್ಲ ದಾಸಪ್ಪ. ಏನು ಓಡ್ತಾವ್ ಕೂತವ್ರು, ಅಂಗಡಿ ತಾವ್ ಕೂತವ್ರು, ಹಳ್ಳಿ ಕೆರೆಯವರು, ಕೊಕ್ರೆ ಬೆಳ್ಳೂರವರು ಒಂದ್ಲಿಗೆರೆ ತಾವಿಂದ ಓಡ್ ಬಂದ್ಬಿಟ್ರು ಜನ. ಏನು ತುಂಬ್ಕೊಬಿಟ್ಟ ಜನ. ಒಂದ್ ಲೋಟ ಹಾಲು ತಗೊಬರ್ರಪ್ಪ, ಒಂದ್ ಲೋಟ ಹಾಲು ತನ್ನಿ. ತಂದು ಕೊಟ್ರು. ಹಾಲು ತಂದು ಮಡಿಕಂಡ, ಚಪ್ಪಲ್ಕೆ ಹಾಕ ಕೂತ್ಕೊಂಡ, ಕಣ್ಣ ಮುಚ್ಕೊಂಡು ನೊಣ ಏನೇನೋ ಹೇಳ್ದ ಅವನು. ಜೋಬಲ್ ಉಬತಿ ಪುಡಿ ಇತ್ತು ತಗದ ಒಳಕ್ಕೆ ಹಾಕ್ತಾ, ಹಾಲಿನ ಲೋಟ ಇನ್ನೊಂದು ಲೋಟ ಇಸ್ಕ ಚೆನ್ನಾಗಿ ಕದಾಯಿಸ್ಬಿಟ್ಟು, ಅವ್ವ ಹಿರಿ ಹೇಳ್ತೀಯಾರವ್ವ? ನಾನು ಯಾಕನಪ್ಪ ಗಂಡು ಸತ್ತೇಟಿಗೆ ಗುಂಡು ಮನೆ ಕತ್ತಿ ನಿಂತಿದ್ದ ಅಂತಲ್ಲವ್ವ, ತಗವೆ ಹಾಲು ಕುಡಿ ಅಂದ. ಅವಳಲ್ಲೂ ನಮ್ಮ ಮಟ್ಟಿ ಒಂದು ಸತ್ತೋಗಿ ನನ್ನ ಮನ್ಗವನೇ, ಯಾವ ಥರದಲ್ಲಿ ಹಾಲ ಕುಡಿಯೋನಪ್ಪೋ ಅನ್ಲು. ಬಾವ್ ನಾನು ಸುಮ್ಮನೆ ಕುಡಿ ಅಂತಿದ್ದಾನ ನಿನ್ನ. ನೀನು ಈ ಹಾಲು ಕುಡಿದು ಬಿಟ್ರೆ ನೀ ಸತ್ತೋಯ್ತೀಯೇ, ನಿನ್ನ ಆಯುಸ್ಸು ಹೋಗಿ ಆ ಯಜಮಾನ್ರಿಗೆ ಸೇರ್ಕತ್ತದೆ. ನೀ ಸತ್ತೋಯ್ತೀಯೇ, ಅವ್ರು ಬದುಕ್ತಾರೆ ಕಣ, ಕುಡಿ ಅಂದ. ಯಾವಾಗ ನೀ ಸತ್ತೋಯ್ತಿ ಅನ್ನೋ ಹಾಲಿನ ಲೋಟು ಅವನ ಕೈ ಕೊಟ್ಬಿಟ್ಟು 9 ಅಡಿ ನಿಂತ್ಕೊಂಡು ಹೋದ್ಲ ಅವಳು. ಹೋಗು ನನ್ನ ಮಗನ ಇದ್ದ, ಅವನು ಹೋದ, ನಾನ್ಯಾಕೆ ಸಾಯನ್ ಹೋಗೋ ನಿನ್ ತಿಥಿ ಮಾಡೋ ಅನ್ಲು. ಈ ಮನಗಿದ ಗೌಡ ಬಾಯಲಾಕಿದ್ದ ಅಕ್ಕಿಯ ಕಡ್ಮಂಗ್ ಕಡೀತಾ ಅವನೇ. ಈಗ 15 ದಿನದಲ್ಲಿ ತಾನೆ ನೀ ಸತ್ರೆ ಗುಂಡಿಗೆ ಮನೆ ಕಬಿಡ್ತೀನಿ ನಿಂತಿದ್ಲಲ್ಲಪ್ಪ ಇವಳು ಬೇರೆ. ನನ್ನ ಮಾನ ಕಳಿಕೆ ಅಂತ ಮಾತಂದ್ಲು ಅಂತ ಅವಳು. ಇರ್ಲಿ ಬಿಡು, ಚಿಕ್ಕವಳವಳೆ ಕುಡಿತಾಳೆ ಅಂತ ಇವನು. ಆಯ್ತು ಬಿಡವ, ಇರಿಕಿತ್ತಿ ಮನೆ ಕದ್ದಿಗೆ ನೋಡ್ಕ, ದನಕರ ನೋಡ್ಕ ಆರಾಮಾಗಿರು ನೀನು. ತಗವ ನೀನು ಚಿಕ್ಕೋಳು ಸಣ್ತಾಯಮ್ಮ, ನೀನಾರ ಕುಡಿ ಅಂದ. ಅವಳಲ್ಲಿ ಕೂತಿತ್ತವೆ ಶುರು ಮಾಡಿದ್ಲು. ನಮ್ಮ ಅಪ್ಪನಟ್ಟಿ ಆಗ್ಲಾಗದೆ, ಯಾವ್ದಾರ ಮೂಲೆಯಲ್ಲಿ ಗೇಕ ತಿಂತೀನಿ, ಹೋಗೋ ನೀನು ಪೊಳೆಯಕ್ಕೆ ಬರೋ ಅಂದ್ಲು. ಮನಗಿದ ಗೌಡ ಹೂವ ಪವಲಂಗೆ ಕಿತ್ತಾಕ್ಬಿಟ್ಟು ದಡಾರ ಮ್ಯಾಕೆ ಎದ್ಬಿಟ್ಟ. ಪಕ್ಕದಲ್ಲವ್ರು ದೊಡ್ಡಪ್ಪಬ್ಬ ಕೂತಿದ್ದ, ಆಳು ಸರಿಯಾಗಿ 120 kg ವಜನ್ನು, ದಮ್ಮಿತ್ತು ದಮ್ಮು. ಇವನ್ ಮ್ಯಾಕೆ ಎದ್ದ, ಅವ್ನು ದಬಾಕಬಿಟ್ಟ ಕೆಳಕ್ಕೆ ಮುಂದಕ್ಕೆ ಎತ್ತವನು. ಅದೇ ದಿವಾದ ಕಡ್ಮ್ಯಾಕೆ ಮನಗಿಸಿದ್ರು. ದಾಸಪ್ಪನ ಕಂಕ್ಲೊಂದು ದೊಣ್ಣೆ ಎತ್ತು ಕಿತ್ಕೊಂಡು ಇಬ್ರಿಗೂ ದುಬ್ಬನ್ ಕೆಚ್ಚಿಬಿಟ್ಟ ಕಣೆ. ದಾಸಪ್ಪ, ನೀನ್ ಹೇಳೋದ್ ಪದವೇ ಸತ್ಯ ಕಲ, ನಾ ತಿಳ್ಕೊಂಡಿದ್ನಲ್ಲ ಅದೇ ಮಿಥ್ಯ ಕಣೋ. ಏನೋ ಒಂದೊಂದ್ಸಲ ಭ್ರಮೆಗೆ ಬದುಕ್ತೀವಿ ಅಂತ. ಅದಕ್ಕೆ ಭ್ರಮಾಧೀನವಾದ ಬದುಕನ್ನ ಬಿಟ್ಟು ಸುಲಲಿತವಾದ ಜೀವನವನ್ನು ಮಾಡೋದು ಮಾತ್ರ ಜೀವನದಲ್ಲಿ ಉತ್ತಮ. ನಾವಿದ್ದೀವಿ ನಮ್ಮ ಜೀವನ, ಆದರೆ ಅತಿ ಭ್ರಮೆ ಇಟ್ಕೊಳ್ಳೋದು ಖಂಡಿತವಾಗಿ ಕೂಡ ತಪ್ಪಾಗ್ತದೆ ಅಂತೇಳಿ ಹೇಳ್ತಾ